ಪೊಲೀಸ್ ವಾರ್ತೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಂದಿದ್ದೇನೆ. ಅದು ಗಂಡನಿಗೆ ಕೈ ಕೊಟ್ಟವಳು ಅಂತ. ಬನ್ನಿ ಅದರ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ನೀವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾಯಿಗಾಗಿ ಮಕ್ಕಳು, ಮಡದಿಗಾಗಿ ಪತಿಯ ಕಣ್ಣೀರ ಹೊಳೆ. 3 ಮಕ್ಕಳ ತಾಯಿಗೆ ಲವ್ ಬೀದಿಯಲ್ಲಿ ಬಿಟ್ಟು ಹೋದಳು ನಲ್ಲೆ. ಬಾಳು ಕೊಟ್ಟ ಗಂಡನಿಗೆ ನಾಮ, ಪ್ರಿಯಾಕರ್ನೊಂದಿಗೆ ಲೀಲೆ. ಡಿಯರ್ ಡಿಯರ್ ಡಿಯರ್, ಮುದ್ದು ಡಿಯರ್, ಪಪ್ಪಿ ಕೊಡೆ ನನ್ ಲವರ್ ಅಂತ ಹೇಳ್ತಾ ಸ್ಕೆಚ್ ಮೇಲೆ ಸ್ಕೆಚ್ ಹಾಕಿ ಕೊನೆಗೆ ಸ್ನೇಹಿತನ ಹೆಂಡತಿಗೆ ಗೂಟ ಇಟ್ಟಿದ್ದ ಇಲ್ಲೊಬ್ಬ ಆಸಾಮಿ, ಪ್ರಳಯಾಂತಕ ಸ್ನೇಹಿತ. ಅಬ್ಬಬ್ಬ, ವಿಶಾಲವಾದ ಪ್ರಪಂಚದಲ್ಲಿ ಇದೆಂಥ ರೋಮಿಯೋ ಜೂಲಿಯೆಟ್ಗಳನ್ನ ಈ ಕಣ್ಗಳಲ್ಲಿ ನೋಡ್ಬೇಕೋ ಏನೋ ಶಿವನೇ. ಬೇಡ ಬೇಡ ಅಂದ್ರು ಇಂಥ ಗನಂಧಾರಿ ವಿಚಾರಗಳು ಕೇಳೋ ಭಾಗ್ಯವೋ ದುರ್ಭಾಗ್ಯವೋ ಏನೋ. ನಮ್ಮ ಕಿವಿಗಳು ಅದ್ಯಾವ ಪಾಪ ಮಾಡಿದ್ವೋ ಏನೋ. ಶಿವ ಶಿವ, ಎಂಥ ಲೋಕವಯ್ಯ ಇದು. ಕಣ್ಣಿದ್ದು ಕಿವಿಯಿದ್ದು ಇನ್ನು ಏನೇನು ದಯ ಪಾಲಿಸ್ತೀಯೋ ಏನೋ ಭಗವಂತ. ವೀಕ್ಷಕರೇ, ನಾವು ಪೀಠಿಕೆ ಏನೋ ಹಾಕ್ತೀವಿ. ಪೀಠಿಕೆಯ ಜೊತೆಗೆ ವಿಚಾರ ಹೇಳೋ ಕರ್ಮ ಇದೆಯಲ್ಲ, ಅದು ಯಾರಿಗೂ ಬೇಡ ಕಣ್ರಿ. ಅದೇನೇ ಇರಲಿ, ಇಲ್ಲೊಬ್ಬ ಚೆಲುವೆ ಗಂಡನಿಗೆ ಕೈ ಕೊಟ್ಟು 3 ಮಕ್ಕಳನ್ನ ಬೀದಿಯಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಇನ್ನು ಗಂಡನು ಹೆಂಡತಿ ಹೋದ್ಲು ಅಂತ ರೋಡ್ನಲ್ಲಿ ಅನಾಥನಂತೆ ನಿಂತು ಗೋಳಾಡ್ತಿದ್ದಾನೆ. ಹೌದು, 11 ವರ್ಷಗಳ ಪ್ರೀತಿಗೆ, ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಟ್ಟು ಬಸವನಪುರ ಗ್ರಾಮದ ಬ್ಯೂಟಿ. ಅರೆರೆ, ಇವಳು ಬ್ಯೂಟಿಗೆ ಸೋತು ಸತ್ತೋಗಿದ್ದ ಅಂದ್ರೆ ತಪ್ಪಲ್ಲ ಬಿಡಿ. ಅಷ್ಟೊಂದು ಸುಂದರವಾಗಿದ್ಲು ಈ ಚೆಲುವೆ. ಅವಳನ್ನ ನೋಡಿದ್ದವನೇ ಪ್ರೀತಿಯಲ್ಲಿ ಬಿದ್ದು ಹೋಗಿದ್ದ. ಅದ್ಯಾವಾಗೋ ಅವಳನ್ನ ನೋಡಿದ್ನೋ ಆವಾಗ್ಲೇ ಮದುವೆಗೆ ಮುಂದಾಗಿಬಿಟ್ಟಿದ್ದ. ಹೌದು, ಸುಂದರಾಂಗ ಪ್ರೀತಿ ಮಾಡಿದ್ದ. ಪ್ರೀತಿ ಹಾಡಿ ಹಸೆಮಣೆ ಹೇರಿಬಿಟ್ಟಿದ್ದ. ಪ್ರೀತಿಸಿದವಳ ಜೊತೆ ಮದುವೆ ಆಗಿ 11 ವರ್ಷ ಸಂಸಾರ ಕೂಡ ಮಾಡಿದ್ದ. ಈ 11 ವರ್ಷಗಳಿಗೆ ಸಾಕ್ಷಿ ಎನ್ನುವಂತೆ 3 ಮಕ್ಕಳು ಕೂಡ ಸಾಕ್ಷಿ ಆಗಿದ್ರು ಅಂದ್ರೆ ನೀವು ನಂಬಲೇಬೇಕು ಕಣ್ರಿ. ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು. ನನ್ನ ಮಕ್ಕಳಿಗೆ ಯಾರು ಹೊಣೆ ಆಯ್ತಾರೆ ಸರ್? ಇಲ್ಲಿ ನನ್ನ ಮಕ್ಕಳಿಗೆ ಯಾರು ಇಲ್ಲ. ನಾನು ನೋಡಿ ಅನಾದೆ ನನ್ನ ಮಕ್ಕಳು. ನಾವು ಇಲ್ಲಿ ರೋಡಲ್ಲಿ 3-4 ದಿವಸದಿಂದ ಓಡಾಡ್ತಾ ಇದ್ದೀವಿ. 3 ಜನ ಮಕ್ಕಳು. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್. ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್. ಹೌದು, ರಾಜಧಾನಿ ಬೆಂಗಳೂರಿನ ಹೊರವಲಯದಲ್ಲಿರೋ ಬನ್ನೇರುಘಟ್ಟ ಸಮೀಪದ ಬಸವನಪುರ ಗ್ರಾಮ. ಆ ಗ್ರಾಮದಲ್ಲಿ ಮಂಜುನಾಥ ಅನ್ನೋ ಈತ ಲೀಲಾವತಿ ಅನ್ನೋ ಸುಂದರಿಯನ್ನ 11 ವರ್ಷಗಳ ಹಿಂದೆಯೇ ಮದುವೆ ಆಗಿದ್ದ. ಅದ್ಯಾವಾಗ ಮಂಜುನಾಥ ತನ್ನ ಸ್ನೇಹಿತನನ್ನ ಮನೆಗೆ ಕರೆದುಕೊಂಡು ಬಂದ ನೋಡಿ, ಆಗ್ಲೇ ಸಂಸಾರದಲ್ಲಿ ನಿಂಬೆಹಣ್ಣಿನ ರಸ ಬಿದ್ದಿದ್ದು. ಹುಳಿ ಚಳಿ ಅಂತೆಲ್ಲ ಅಂದುಕೊಂಡಿದ್ಲೋ ಏನೋ ಚೆಲುವೆ ಲೀಲೆ. ಇದೇ ಗ್ಯಾಪಿನಲ್ಲಿ ಚಳಿ ಆಗಿರ್ಬೇಕು. ತನ್ನ ಗಂಡನ ಸ್ನೇಹಿತನ ಜೊತೆ ಲವ್ವಿ ಡವ್ವಿ, ಚೌಕಾಬಾರ್, ಕುಂಟೆಬೆಲೆ, ಕಬಡ್ಡಿ ಎಲ್ಲವನ್ನ ಆಡೋಕೆ ಶುರು ಮಾಡಿದ್ದಾಳೆ. ಹೇಳಿ ಕೇಳಿ ಈಕೆಯ ಗಂಡ ಕಾರಿನ ಡ್ರೈವರು. ಮನೆಯಲ್ಲಿ ಸರಿಯಾಗಿ ಇರ್ತಾ ಇರಲಿಲ್ಲ. ಅದೇ ಪ್ಲಸ್ ಆಗಿದ್ದು ಲೀಲಾಗೆ. ಹೋಗಿ ಬಂದು ಮಾಡ್ತಾ ಇದ್ದ ಚಲುವ ಸಂತೋಷದಿಂದಲೇ ಲೀಲಾಗೆ ಜಾದು ಮಾಡಿದ್ದ. ಅವನ ಜಾದೂಗೆ ಅವಳು ರೂಮ್ ಬಾಗಿಲು ತೆಗೆದಿದ್ದು ಕಣ್ರಿ. ಅದು ಹೇಗೆ ರೂಮ್ ಬಾಗಿಲು ಕ್ಲೋಸ್ ಆಯ್ತೋ ಏನೋ, ಇಬ್ಬರು ಎಸ್ಕೇಪ್ ಆಗಿದ್ದಾರೆ. ನನಗೆ ಗಂಡ ಬೇಡ ಮಕ್ಕಳು ಬೇಡ ಅಂದವಳೆ ಸಂತೋಷನ ಜೊತೆ ಮಂಚದ ಟೂರ್ ಹತ್ತಿ ಬಿಟ್ಟಿದ್ದಾಳೆ.
ಒಂದು ಕಡೆ ಹೆಂಡತಿ ಎಸ್ಕೇಪ್ ಆದ ವಿಚಾರ ತಿಳಿದು ಗಂಡ ಮಂಜುನಾಥ ತನ್ನ 3 ಮಕ್ಕಳೊಂದಿಗೆ ಬೀದಿಯಲ್ಲಿ ನಿಂತು ಗೊಳೋ ಅಂತ ಗೋಳಾಡ್ತಾ ಇದ್ದಾನೆ. 3 ಮಕ್ಕಳು ಕೂಡ ಅಮ್ಮ ಅಮ್ಮ ಅಂತ ಕಣ್ಣೀರಾಗ್ತಿದ್ರೆ ಲೀಲಾ ಮಾತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ಇದ್ಲು. ಅವನ ಸುಖದ ಮುಂದೆ ಗಂಡನ 11 ವರ್ಷದ ಜರ್ನಿ, ಅವನ ಪ್ರೀತಿ, ಮಕ್ಕಳು ನೆನಪು ಅವಳಿಗೆ ಬಂದೇ ಇಲ್ಲ ಕಣ್ರೆ. ಓಡಿ ಹೋದವಳು ಓಡಿ ಹೋಗ್ಲಿ ಅಂತ ಸುಮ್ಮನಾಗ್ಲಿಲ್ಲ ಮಂಜುನಾಥ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಹೆಂಡತಿ ಹಾಗೂ ಸ್ನೇಹಿತನ ಮೇಲೆ ಕಂಪ್ಲೇಂಟ್ ಕೊಟ್ಟ. ಆದರೆ ಲೀಲಾ ಅದೇ ಪೊಲೀಸ್ ಠಾಣೆಗೆ ಬಂದ್ಲು. ನನಗೆ ಗಂಡ ಬೇಡ, ಮಕ್ಕಳು ಬೇಡ, ನನಗೆ ಇವನೊಬ್ಬನೇ ಸಾಕು ಅಂತ ಸಂತೋಷನೊಂದಿಗೆ ಸಲ್ಲಾಪದಾಟ ಹಾಡೋಕೆ ಟೂರ್ ಪ್ಯಾಕೇಜ್ ಮಾಡಿಕೊಂಡು ಗಂಡ ಮಕ್ಕಳಿಗೆ ಬಾಯ್ ಬಾಯ್ ಹೇಳ್ತಾ ಕಟ್ಟಿದ್ದ ತಾಳಿಯನ್ನ ಕಿತ್ತು ಮಂಜುನಾಥ ಕೈಗೆ ಕೊಟ್ಟವಳೆ ಹಿಂದೆ ತಿರುಗಿ ಕೂಡ ನೋಡದೆ ಹೊರಟೇ ಬಿಟ್ಲು ಚೆಲುವೆ. ಕೊನೆಗೂ 11 ವರ್ಷದ ದಾಂಪತ್ಯಕ್ಕೆ ಎಳ್ಳು ನೀರು ಬಿಟ್ಟು ಪತಂಗ ಹಾರೇ ಬಿಟ್ಟಿದೆ. ಆದರೆ ಆ ಪತಂಗದ 3 ಮಕ್ಕಳು ಬೀದಿಯಲ್ಲಿ ನಿಂತು ಅಮ್ಮ ನೀನಮ್ಮ ಅಂತ ಕೇಳಿಕೊಂಡು ಗೋಳಾಡುವ ಸ್ಥಿತಿ ಯಾರಿಗೂ ಕೂಡ ಬರದೇ ಇರಲಿ ದೇವ್ರೆ. ಅವಳೇನೋ ಪ್ರಿಯಾಕರನೊಂದಿಗೆ ಹ್ಯಾಪಿಯಾಗಿ ಇರ್ತಾಳೋ ಇಲ್ವೋ, ಆದರೆ ಗಂಡ ಮಕ್ಕಳಿಗೆ ನೆಮ್ಮದಿ ಕಿತ್ಕೊಂಡು ಹೋದವಳಿಗೆ ಊರಿನ ಜನರೆಲ್ಲ ಹಾಳಾಗಿ ಹೋಗು ಚೆಲುವೆ ಅಂತೆಲ್ಲ ಶಾಪ ಹಾಕ್ತಿದ್ದಾರೆ. ವೀಕ್ಷಕರೇ, ನಾಳೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೀವಾರು ನಮ್ಮ ಪೊಲೀಸ್ ವಾರ್ತೆಯ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವ ಏನೋ ಈ ಕೂಡಲೇ ಮಾಡ್ಕೊಂಬಿಡಿ.